ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದಿ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ನಿನ್ನೆಲ್ಲ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ 3ನೇ T20 ಮ್ಯಾಚ್ ಗುಂಗಲ್ಲೇ ಮುಳುಗಿದಿರ ಅಂತ ಕಾಣಿಸುತ್ತೆ ಗೈಸ್. ಯಾರು ಮರೆಯೋಕ್ಕಾಗುತ್ತೆ ಗೈಸ್ ಆ ಥರ ಮ್ಯಾಚು? ನನ್ನ ಲೈಫಲ್ಲೇ ಆ ಥರ ಒಂದು ಮ್ಯಾಚ್ನ ನಾನು ನೋಡೇ ಇಲ್ಲ ಅಂತ. ಫಾಸ್ಟೆಸ್ಟಾಗಿ ಅದು ಬರೇ 150 ರನ್ನ 10 ಓವರಲ್ಲಿ ಚೇಸಿಂಗ್ ಮಾಡಿದಂಥ ನಂಬರ್ 1 ಟೀಮ್ ಆಗ್ತಾರೆ ಅಂತಲೇ ಹೇಳ್ಬೋದು ಗೈಸ್. ಪವರ್ ಪ್ಲೇಲಿ 6 ಓವರ್ಗೆ 94 ರನ್ ಹೊಡೆದಿದ್ರು. ಅದರಲ್ಲಿ ಅಭಿಷೇಕ್ ಶರ್ಮಾನು ಮತ್ತೆ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ಗೆ ದೊಡ್ಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಚಿಂದಿ ಚಿತ್ರಾನ್ನ ಮಾಡಾಕೋದು ನ್ಯೂಜಿಲೆಂಡ್ ಬೌಲರ್ಗಳು ಬೆವ್ರು ಕಿತ್ಕಂತ ಅಂತಾನೆ ಹೇಳ್ಬೋದು. ಇನ್ನೊಂದ್ಸಲ ಇಂಡಿಯಾ ಮೇಲೆ T20 ಆಡೋದಕ್ಕೂ ಭಯ ಪದರುಗುಟ್ಟೋಗ್ಬಿಡ್ಬೇಕು ಗೈಸ್. ಆ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಓಕೆ ಗೈಸ್, ಇವತ್ತಿನ ಮ್ಯಾಟ್ರು ಏನಪ್ಪಾ ಅಂತಂದ್ರೆ, ಇವತ್ತು ನಡೀತಾ ಇದೆ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ಗಳು. ಇದಂತೂ ಮುಂಬೈ ಇಂಡಿಯನ್ಸ್ಗೆ ತುಂಬಾ ಅಂದ್ರೆ ತುಂಬಾ ನಿರಾಸೆಯಾದಂಥ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು ಅವ್ರು ಏನಾದ್ರು ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ ಉಳಿಯೋದಕ್ಕೆ ಪ್ಲೇ ಆಫ್ಗೆ. ನನ್ನ ಪ್ರಕಾರ ಇವತ್ತಿನ ಮ್ಯಾಚು ಯಾರಿಗೆ ಹೇಳ್ತಾರೆ ಅಂತಂದ್ರೆ, ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಗೈಸ್. ಎಲ್ಲ ಒಂದ್ ಕಡೆ RCB ಸ್ವಲ್ಪ ಏನು ಹೋದ್ ಮ್ಯಾಚ್ ಸ್ವಲ್ಪ ಬ್ಯಾಕ್ಔಟ್ ಆಗಿದ್ರು. ಯಾಕೆಂತಂದ್ರೆ ಪಿಚ್ಚು ಆ ಥರ ಏನು ಇದೆ, ಆ ವಡೋದರ ಪಿಚ್ಚು ಎಲ್ಲ ಒಂದು ಟೀಮ್ಗಳು ಒಂದು ಸೈಕ್ ಪಿಚ್ ಅಂತಾನೆ ಹೇಳ್ಬೋದು ಗೈಸ್. ಆ ಥರ ಒಂದು ಇಷ್ಟ ಆಗಿಲ್ಲ ನನಗಂತ ಪಿಚ್ಚು. ನವಿ ಮುಂಬೈಯಲ್ಲಿ ನೋಡಿ ಯಾವ ಥರ ಒಂದು 200+ ಇದ್ರೂ ಚೇಸ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಇರ್ತೈತೆ ಎಲ್ಲ ಟೀಮ್ಗಳಿಗೂ. ಆದರೆ ಈ ವಡೋದರ ಪಿಚ್ಚು ಒಂಥರ ಬೇರೆ ಒಂದು ಹೇಳೋಕ್ಕಾಗಲ್ಲ ಗೈಸ್. ಆ ಪಿಚ್ಚೆ ನನಗೆ ಪಿಚ್ಚು ವಡೋದರ ಪಿಚ್ಚೆ ಒಂದು ಇರಿಟೇಷನ್ ಅಂತಲೇ ಹೇಳ್ಬೋದು. ರನ್ನೇ ಹೊಡೆಯೋಕ್ಕಾಗಲ್ಲ, ಬಾಲೇ ಬರೋಲ್ಲ ಬ್ಯಾಟರ್ಸ್ಗಳಿಗೆ. ಏನು ಮಾಡ್ತಾರೆ ಹೇಳಿ? ಏನೋ ಅನ್ಫಾರ್ಚುನೇಟ್ಲಿ ಡೆಲ್ಲಿ ಮೇಲೆ RCB ಅವರು ಸೋತೋದ್ರು. ಅಂದರೆ ಕನ್ಸಿಕ್ಯೂಟಿವ್ ಆಗಿ 5 ಮ್ಯಾಚ್ ಗೆದ್ದಿರೋದನ್ನ ನಾವು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕಲ್ವಾ ಗೈಸ್. ಅದರಿಂದ ಈ ಮ್ಯಾಚು 100% RCB ಅವ್ರು ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಈ ಒಂದು ಮ್ಯಾಚ್ ಗೆದ್ದು ಡೈರೆಕ್ಟ್ ಫೈನಲ್ಗೆ ಹೋದ್ರೆ RCB ಅವರು ಎಲ್ಲೋ ಒಂದು ಕಡೆ ಈ ಸಲ ಕಪ್ ಹೊಡೆಯೋದ್ರಲ್ಲಿ ಒಂದು 90% ಪಾಸಿಟಿವ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಒಂದು ಟೀಮ್ ಕಟ್ಟಿದ್ದಾರೆ RCB ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು ಗೈಸ್. ನನಗನ್ಸುತ್ತೆ ಇವತ್ತು ನಡೆಯುವಂಥ ಮ್ಯಾಚಲ್ಲಿ ಪಕ್ಕ RCB ಟಾಸ್ ಗೆದ್ದೇ ಗೆಲ್ತಾರೆ. ಫಸ್ಟ್ ಬ್ಯಾಟಿಂಗು ಮುಂಬೈ ಇಂಡಿಯನ್ಸ್ ಆಡ್ತಾರೆ. 150 160 ಒಳಗಡೆ ಟಾರ್ಗೆಟ್ ಕೊಡ್ತಾರೆ ಅಂತ ನನಗನ್ಸುತ್ತೆ. ಈ ಒಂದು ಏನು ಮುಂಬೈ ಅವ್ರು ಕೊಟ್ಟಿರೋಂಥ ಟಾರ್ಗೆಟ್ನ 100% RCB ಅವರು ಚೇಸ್ ಮಾಡೇ ಮಾಡ್ತಾರೆ. ಯಥಾ ಪ್ರಕಾರ ಹ್ಯಾರಿಸ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಇನ್ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ ಗೈಸ್ ಹ್ಯಾರಿಸ್ ಅವ್ರ ಬ್ಯಾಟಲ್ಲಿ. ಸ್ಟಾರ್ಟಿಂಗ್ ಒಂದು 3 ಮ್ಯಾಚ್ ಚೆನ್ನಾಗಿ ಆಡಿದ್ರು, ಆಮೇಲೆ 3 ಮ್ಯಾಚ್ ಆಡೇ ಇಲ್ಲ. ಮತ್ತೆ ಜಾರ್ಜಿಯಾ ಓಲ್ ಅವರು ಫಸ್ಟ್ ಮ್ಯಾಚ್ ಆಡಿದ್ರು, 2 ಮ್ಯಾಚ್ ಆಡಲೇ ಇಲ್ಲ. ಈ ಥರ ಇನ್ಕನ್ಸಿಸ್ಟೆಂಟಿ ಬ್ಯಾಟಿಂಗ್ ಇಟ್ಕೊಂಡು ಯಾವ ಥರ RCB ಅವ್ರಿಗೆ ಗೆಲ್ಲಕ್ಕಾಗುತ್ತೆ ಅಂತ ಒಂದು ಕಡೆ ಯೋಚನೆ ಮಾಡ್ಬೋದು. ಆದರೆ ಹೇಳೋಕ್ಕಾಗೋದಿಲ್ಲ. ಇವರು ಪರ್ಫಾರ್ಮೆನ್ಸ್ ಮಾಡಿದ್ರು ಮಾಡ್ಬೋದು. ಯಾಕೆಂತಂದರೆ ಒಳ್ಳೆಯ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರೋಂಥ ಪ್ಲೇಯರ್ಸ್ಗಳೇ ಇರೋದ್ರಿಂದ ಏನು ತೊಂದರೆ ಇಲ್ಲ. ಇವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು. ಒಂದು ಬಿಗ್ ಮ್ಯಾಚ್ಗಳಲ್ಲಿ ಪರ್ಫಾರ್ಮೆನ್ಸ್ 100% ಕೊಟ್ಟೇ ಕೊಡ್ತಾರೆ. ಮತ್ತು ಈ ಕಡೆ ಬೌಲಿಂಗ್ ಕಡೆ ಬರೋದಾದರೆ ಏನು ತೊಂದರೆ ಇಲ್ಲ ಗೈಸ್. ಏನು ನಮಗೆ ಸಯಾಲಿ ಸದ್ಗಿ ಅವರು ಚೆನ್ನಾಗೇ ಬೌಲಿಂಗ್ ಮಾಡ್ತಿದ್ದಾರೆ, ಮತ್ತು ಲಾರೆನ್ ಬೆಲ್ ಅವರು ಚೆನ್ನಾಗೇ ಬೌಲಿಂಗ್ ಮಾಡ್ತಿದ್ದಾರೆ. ಅರುಂಧತಿ ರೆಡ್ಡಿ ತೊಂದರೆ ಇಲ್ಲ, ಅವರು ಆಲ್ರೌಂಡರಲ್ಲಿ ಚೆನ್ನಾಗಿ ಆಡ್ತಾರೆ. ಮತ್ತು ಸ್ವಲ್ಪ ಈ ಸ್ಪಿನ್ ವಿಭಾಗದಲ್ಲಿ ಸ್ವಲ್ಪ ಶ್ರೇಯಾಂಕ ಪಾಟೀಲು ಮತ್ತು ರಾಧಾ ಯಾದವ್ ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಬೌಲಿಂಗ್ ಕಡೆ ಗಮನ ಹರಿಸಿದ್ರೆ ಟೀಮ್ ಮಾತ್ರ RCBದು ಅಲ್ಟಿ ಅಂತಲೇ ಹೇಳ್ಬೋದು ಗೈಸ್. ಇನ್ನು ಮುಂಬೈ ಇಂಡಿಯನ್ಸ್ ಪರ ಮಾತಾಡೋದಾದರೆ, ಅವ್ರದ್ದು ಟೀಮು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ವಿ RCBಗಿನ್ನ ಅದು ಮುಂಬೈ ಇಂಡಿಯನ್ಸ್ ಟೀಮ್ ಸಖತ್ತಾಗಿದೆ. ಇವರು ಈ ಸಲ ಟಾಪಲ್ಲಿ ಅಂದರೆ ಪ್ಲೇ ಆಫ್ಗೆ ಮತ್ತು ಫೈನಲ್ಗೂ ಬರೋಂಥ ಟೀಮು ಅಂತಲೇ ನಾನು ಅಂದ್ಕೊಂಡಿದ್ದೆ. ಆದರೆ ಇಷ್ಟೊಂಥರ ಕಳಪೆಯಾಗಿ ಆಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಗೈಸ್. ಆಡಿರೋಂಥ 6 ಮ್ಯಾಚಲ್ಲಿ ಬರೀ ಗೆದ್ದಿರೋದೇ 2 ಮ್ಯಾಚು. ಈ ಮ್ಯಾಚ್ ಏನಾದರೂ ಸಪೋಸ್ ಸೋತ್ರೆ ಅದು ಮುಂಬೈ ಇಂಡಿಯನ್ಸು ಪಕ್ಕ ಮನೆಗೆ ಅಂತಲೇ ಹೇಳ್ಬೋದು. ಪ್ಲೇ ಆಫ್ಗೆ ಪೈಪೋಟಿ ಕೊಡೋದಕ್ಕೆ ಚಾನ್ಸ್ ಇರೋದಿಲ್ಲ. ಅದಕ್ಕೆ ಈ ಮ್ಯಾಚು ಮುಂಬೈ ಇಂಡಿಯನ್ಸ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತು ವಡೋದರದಲ್ಲಿ ಮ್ಯಾಚ್ ನಡೀತಾ ಇದೆ. ಸೇಮ್ ಟೈಮಿಂಗ್ಸು 7 ಗಂಟೆಗೆ ಟಾಸ್ ಆಗುತ್ತೆ, 7:15ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಈಗೇನು ಮಾಡ್ತಾ ಇದ್ದೀನಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.